ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ಸಭಾಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು. ಏಪ್ರಿಲ್ 14 ಬೆಳಗ್ಗೆ 11 ಗಂಟೆ ಸಂದರ್ಭ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಜಯಂತಿ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಶಾಮರಾವ್ ಘಾಟ್ಗೆ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂಬೇಡ್ಕರ್ ಅವರ ಸಮಾನತೆಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ದಲಿತ ಮುಖಂಡ ಯಮನಪ್ಪ ಗುಣದಾಳ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಇಡೀ ದೇಶದ ಜನರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಮಹಾನ್ ನಾಯಕರು ಅಂತ ಹೇಳಿದರು. ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಮಾತನಾಡಿ, ಅಂಬೇಡ್ಕರ್ ಅವರು ವಿಶ್ವರತ್ನ ಅಂತ ಹೇಳಿದರು. ಅವರ ತತ್ವಗಳನ್ನು ಅನುಸರಿಸುವ ಅಗತ್ಯತೆಯನ್ನ ಒತ್ತಿ ಹೇಳಿದರು. ಕಾರ್ಯಕ್ರಮದ ನಂತರ ಅಂಬೇಡ್ಕರ್ ಅವರ ಪ್ರತಿಮೆಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗಣ್ಯರು ಪುಷ್ಪ ನಮನವನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಅಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದರು. ನಂತರ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರತಿಮೆಗೆ ಪುಷ್ಪಹಾರ ಹಾಕಿ ಗೌರವ ಸಮರ್ಪಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಈ ದೇಶದ ಉದ್ದಗಲಕ್ಕೂ ಈ ಜಯಂತಿ ಇವತ್ತು ಅತ್ಯಂತ ಸಂಭ್ರಮದಿಂದ ಆಚರಣೆ ಆಗ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಒಂದು ಸಂದರ್ಭದೊಳಗೆ ಈ ದೇಶದಲ್ಲಿ ಜನ್ಮ ಹೊತ್ತಿದ್ದಾರೆ ಅಂದ್ರೆ, ದೇಶದಲ್ಲಿ ಜಾತೀಯತೆ ಅತ್ಯಂತ ತಾಂಡವ ಮಾಡ್ತಾ ಇತ್ತು. ಮನುಷ್ಯರನ್ನ ಕೆಲವು ಪಶು ಪಕ್ಷಿ ಪ್ರಾಣಿಗಳಿಗಿಂತ ಕೀಳಾಗಿ ಕಾಣತಕ್ಕಂಥ ಸಂದರ್ಭ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯ ಪ್ರದೇಶದ ಮೂಎಂ ಗ್ರಾಮದಲ್ಲಿ ಜನಿಸಿದರು. ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳಷ್ಟು ಬಾಬಾ ಸಾಹೇಬರು ಬಾಲ್ಯದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದರು. ಒಂದಾದ್ರೂ ಉದಾಹರಣೆ ಅಂದರೆ, ಅವರು ತಮ್ಮ ಸಹೋದರನ ಜೊತೆಗೆ ಅಂಬೇವಾಡಿಯಿಂದ ಸ್ಕೂಲಿಗೆ ಹೋಗುವಂಥ ಸಂದರ್ಭದಲ್ಲಿ ನಡ್ಕೊತ ಹೋಗ್ತಿದ್ದಾರೆ. ನಡ್ಕೊತ ಹೋಗುವಾಗ ದಾರಿ ಒಳಗೆ ಒಂದು ಎತ್ತಿನ ಬಂಡಿ ಬರ್ತದೆ. ಆ ಬಂಡಿ ಒಳಗೆ ಹೇಳ್ತಾರೆ, ನಾವು ಇದರೊಳಗೆ ಕೂತ್ಕೋಬಹುದು ಅಂತ ಕೇಳ್ತಾರೆ ಬಾಬಾ ಸಾಹೇಬರು. ಮೊದಲ ಏನು ಗೊತ್ತಿರಂಗಿಲ್ಲ, ಆಯ್ತು ಹತ್ತಿರ ಅಂತ ಹೇಳ್ತಾನೆ. ಇಬ್ಬರು ಹತ್ತಿಸ್ಕೊಂಡು ಹೋಗುವಾಗ ಮುಂದೆ ಸ್ವಲ್ಪ ದೂರ ಕ್ರಮಿಸಿದ ಮೇಲೆ, ನೀವು ಯಾವ ಜಾತಿ ಅವ್ರು, ಯಾರು, ಎಲ್ಲವ್ರು ಅಂತ ಕೇಳ್ತಾನೆ. ಎಲ್ಲಿಗೆ ಹೋಗ್ಬೇಕು? ಹಿಂಗೆ ನಾವು ಅಂಬೇವಾಡಿ ಅವರು, ನಾವು ಹಿಂಗೆ ದಲಿತರು, ಹಿಂಗೆ ಸ್ಕೂಲ್ಗೆ ಓದಾಕ್ ಹೊಂಟಿವಿ ಅಂತ ಹೇಳಿದಾಗ ಅವ್ನು ಗಾಡಿಯಿಂದ ಯಜಮಾನ ಬಡದು ಇಳಿಸಿ ತನ್ನ ಗಾಡಿ ತೊಳ್ಕೊಂಡು ಹೋಗ್ತಾನೆ. ಅದು ಬಾಬಾ ಸಾಹೇಬ್ರ ಬಾಲ್ಯದಲ್ಲಿ ಅವ್ರ ಮನುಷ್ಯನ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ. ಅದಕ್ಕಾಗಿ ಅವ್ರು ಬಹಳಷ್ಟು ಸಲ ಹೇಳ್ತಾರೋ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅನ್ನೋದು ನನಗೆ ಬೇಡ, ಮನುಷ್ಯರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ವಿಚಾರ ಬೇಕಂತೇಳಿ ಬಾಬಾ ಸಾಹೇಬ್ ಈ ಜಾತೀಯತೆ ವಿರುದ್ಧ ಹೇಳ್ತಾರೆ. ಅವ್ರ ಕೊನೆಯಲ್ಲಿ ಅವ್ರು ಮಾಡಿದ ಹೋರಾಟಗಳು, ಅವ್ರು ಮಾಡಿದಂಥ ಇದು ಇವತ್ತು ನಮ್ಮ ಯುವಕರಲ್ಲಿ ಬಹಳಷ್ಟು ಇದು. ಅವ್ರೇನು ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನತಕ್ಕಂಥ 3 ನಮಗೆ ತತ್ವಗಳನ್ನು ಕೊಟ್ಟು ಹೋಗಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಕೂಡ ಯುವಕರು ಬಹಳಷ್ಟು ಜಾಗೃತರಾಗಿ ಇವತ್ತು ಬಹಳಷ್ಟು ಓದಿ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧ್ವನಿ ಇಲ್ಲದವ್ರಿಗೆ ಧ್ವನಿಯಾಗಿ, ಶಕ್ತಿ ಇಲ್ಲದವ್ರಿಗೆ ಶಕ್ತಿ ತುಂಬಿ ಅವರು ಬಹಳಷ್ಟು ಹೋರಾಟಗಳ ಮುಖಾಂತರ ಬಹಳಷ್ಟು ಮೇಧಾವಿಗಳು ಹುಟ್ಟಾರ. ಆ ಎಲ್ಲ ಮೇಧಾವಿಗಳನ್ನ ನಾವು ಗಣನೆ ತೆಗೆದುಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭಾರತದ 2ನೇ ಸೂರ್ಯ ಅಂತ ಕರಿಬಹುದು ನಾವು. ಒಂದು ಸೂರ್ಯ ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಮುಳುಗಿ ಹೋದ್ರೆ, ತಾನು ಮುಳುಗಿಂತ ಮುಂಚೆ ಈಗಲೇ ಅನ್ನೋರು ಹೇಳಿದ್ರಲ್ಲ, ರಕ್ತರಹಿತವಾದಂತಹ ಕ್ರಾಂತಿಯನ್ನ ಮಾಡಿ ಅಸಂಖ್ಯಾತ ಕೋಟಿ ಜನರಿಗೆ ಬದುಕು ಕೊಟ್ಟಿರ್ತಕ್ಕಂಥ ಮಹಾಮಾನವತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವುದೇ ರಕ್ತ ಕ್ರಾಂತಿಯನ್ನ ಮಾಡಲಾರದೆ ಅವರ ಜೀವನದುದ್ದಕ್ಕೂ ಕೂಡ ಅವರು ಅಹಿಂಸಾ ಮಾರ್ಗವನ್ನು ಅನುಸರಿಸ್ತಾರೆ. ಒಂದು ಸಂದರ್ಭ ಎಂತ ಬರ್ತಂದ್ರೆ, ಮಹಾಚೌಡಾರಕೆರೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇಡೀ ಸವರ್ಣರೆಲ್ಲ ದಲಿತ ಕೇರಿಗೆ ನುಗ್ಗಿ ದಲಿತರನ್ನ ರಕ್ತಸಿಕ್ತವಾಗಿ ಮಾಡಿಸಿಬಿಡ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿ 10,000 ಜನ ಇರ್ತಾರೆ. ಅವತ್ತು ಆ 10,000 ಜನ ಸಾಮಾನ್ಯ ಜನ ಆಗಿರೋದಿಲ್ಲ. ಅವಾಗ ತಾನೇ ಮಿಲಿಟರಿಯಲ್ಲಿ ರಿಟೈರ್ಡ್ ಆಗಿ ಬಂದಿರತಕ್ಕಂಥ ಜನ ಇರ್ತಾರೆ. ಅವರೆಲ್ಲ ಮಾರ್ಚ್ಮೆಂಟ್ ಅವೆಲ್ಲ ಇದ್ದ ಟೈಮ್ನಲ್ಲಿ ಅವರೆಲ್ಲ ಬಾಬಾ ಸಾಹೇಬ್ ಹೇಳ್ತಾರೆ, ಬಾಬಾ ಸಾಹೇಬ್ರಿ ಅವ್ರು ಎಷ್ಟು ಜನ ಅದಾರ? 500 ಜನ ಅದಾರೋ, 1000 ಜನ ಅದಾರೋ, ನಮ್ಗೆ ಹೇಳಿ ಒಂದು ಆರ್ಡರ್ ಮಾಡಿಬಿಡ್ರಿ, ಅವ್ರನ್ನ ಮುಗಿಸ್ಬಿಡ್ತೇವೆ ಅಂತಾರೆ. ಆದ್ರೆ ಬಾಬಾ ಸಾಹೇಬ್ರಿಗೆ ಆಗಲೇ ಭಗವಾನ್ ಬುದ್ಧರನ್ನ ಒಪ್ಕೊಂಡಿರ್ತಾರ, ಶಾಂತಿ ಮಾರ್ಗವನ್ನು ಹಿಡಿದಿರ್ತಾರ. ನಾನು ಯಾವುದೇ ಕಾರಣಕ್ಕೂ ಹಿಂಸೆ ಮಾರ್ಗವನ್ನು ಅನುಸರಿಸೋದಿಲ್ಲ, ನಾವು ಶಾಂತಿಯುತವಾಗಿ ಇವ್ರನ್ನ ಗೆಲ್ಲಬೇಕು ಅನ್ನುವಂಥ ಹೋರಾಟ ಮಾಡಿದವರು ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಹೀಗಾಗಿ ಬಾಬಾ ಸಾಹೇಬರ ಅನೇಕ ವಿಚಾರಗಳು. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ 2 ವರ್ಷ 11 ತಿಂಗಳು 18 ದಿವಸ ದೇಶದ ಸಂವಿಧಾನವನ್ನು ಬರೆದ್ರು. 18ರಿಂದ 19 ಗಂಟೆ ಕೆಲಸ ಮಾಡಿ ಆ ಬರೆಯುವ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸುಮಾರು ಒಂದು 30 ವರ್ಷದ ಆಯುಷ್ ಹಾಳಾಕತ್ತೇವೆ. ಆ ಟೈಮ್ನಾಗ ಅವ್ರಿಗೆ ಅಸ್ತಮಾ ಬರ್ತೈತಿ, BP ಬರ್ತೈತಿ, ಶುಗರ್ ಬರ್ತೈತಿ, ಇತರೆ ಕಾಯಿಲೆಗಳೆಲ್ಲ ಬಾಬಾ ಸಾಹೇಬ್ ಸೇರ್ಕೊಂಡು ಬಿಡ್ತಾವ. ಅವರ ಮುಂದಿನ 30 ವರ್ಷದ ಬದುಕು ಹಾಳಾಕೈತಿ. ನಮ್ಮ ದೇಶಕ್ಕೆ
ಅವರು ಭಾರತ ರತ್ನ ಪ್ರಶಸ್ತಿಯನ್ನ ನಾವು ಕೊಟ್ಟು ಎಲ್ಲೋ ಒಂದ್ ಕಡೆ ಅವರಿಗೆ ಚಿರಋಣಿಯಾಗಿದ್ದೀವಿ. ಆದರೆ ಅವರು ಭಾರತದ ರತ್ನ ಅಲ್ಲ, ಇಡೀ ಜಗತ್ತಿನ ರತ್ನ. ಇಡೀ ಜಗತ್ತಿಗೆ ಅವರು ಸಂದೇಶವನ್ನ ಸಾರಿದ್ದಾರೆ. ನಾವು ಭಾರತೀಯರು ಎಷ್ಟೊಂದು ಅದೃಷ್ಟವಂತರಿದ್ದೀವಿ ಅಂತಂದ್ರೆ, ಈ ಕಡೆ ಬಸವಣ್ಣನವರು ಅಂಥ ತತ್ವವನ್ನ ಹೇಳಿದ್ರು, ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನ ಹೇಳಿದ್ರು. ಅದರ ನಂತರದಲ್ಲಿ ಬಂದಿರುವಂತಹ ಅಂಬೇಡ್ಕರ್ ಅವರು ಕಾಯಕದಿಂದ ನಿಮ್ಮ ಜೀವನವನ್ನ ರೂಪಿಸ್ಕೋರಿ, ಶಿಕ್ಷಣದಿಂದ ನಿಮ್ಮ ಜೀವನವನ್ನ ರೂಪಿಸ್ಕೋರಿ, ಸಂಘಟನೆ ಮಾಡ್ರಿ, ಹೋರಾಟ ಮಾಡ್ರಿ ಅಂತ ಹೇಳಿ ನಮಗೆ ಒಂದು ಸಂದೇಶವನ್ನ ಕೊಟ್ರು. ಈಗಾಗಲೇ ಗುಂದಾಳ್ ಹೇಳ್ದಂಗೆ ಬಾಬಾ ಸಾಹೇಬ್ರು ಕೇವಲ ಒಬ್ಬ ಸಮುದಾಯಕ್ಕೆ ಸೀಮಿತವಾಗಿ ಯಾವುದೇ ರೀತಿ ಕೊಡುಗೆಯನ್ನ ಮಾಡಲಿಲ್ಲ, ಇಡೀ ದೇಶಕ್ಕಾಗಿ ಅವರು ದುಡಿದ್ರು. ಒಂದು ವಿಷಯ ಕುರಿತು ಅವ್ರು ಯಾವುದೋ ಒಂದು ಕೆಲಸವನ್ನ ಮಾಡಲಿಲ್ಲ, ಎಲ್ಲ ನಾನಾ ಕ್ಷೇತ್ರಗಳಲ್ಲಿ ಅವ್ರು ಕೆಲಸ ಮಾಡಿದ್ರು. ಒಂದು ಪುಸ್ತಕವನ್ನ, ಸಂವಿಧಾನವನ್ನ ರಚನೆ ಮಾಡಿ ದೇಶಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಲ್ಲದೆ ಅವರನ್ನ ನಾವು ಯಾವ ರೀತಿ ಕರಿಬೇಕು ಗೊತ್ತಾಗಂಗಿಲ್ಲ. ಅವರು ಒಂದು ಜ್ಞಾನದ ಭಂಡಾರ, ಹೌದು, ಬ್ರಹ್ಮಾಂಡ ಅಂತಾನೆ ಕರಿಬಹುದು. ಅವರು ಒಬ್ಬ ವಿಶೇಷವಾದಂತಹ ಮಾನವತಾವಾದಿ ಅಂತ ಹೇಳ್ಬೋದು, ಒಬ್ರು ಸಮಾನತೆಯನ್ನ ನೀಡಿರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ತಮ್ಮ ಜೀವನವನ್ನ ತ್ಯಾಗ ಮಾಡಿ ನಮ್ಮ ದೇಶಕ್ಕಾಗಿ, ಈಗ ಹೇಳಿದ್ರು 30 ವರ್ಷಗಳ ಆಯುಷ್ಯ. ಅಫ್ಕೋರ್ಸ್ ನಾವೇ ಪರಿಶೀಲನೆ ಮಾಡಿ ನೋಡಿದಾಗ ಆ 30 ವರ್ಷ ನನ್ಗೇನು ಬೇಡಪ್ಪ ಅಂತೇಳಿ ಕುತ್ಕೊಂಡಿದ್ರು ಅಂದ್ರೆ ನಾವ್ಯಾರು ಈ ರೀತಿ ಬದುಕ್ತಿರ್ಲಿಲ್ವೇನೋ. ಅವರು ತಮ್ಮನ್ನ ತಾವು ತ್ಯಾಗ ಮಾಡಿ, ತಮ್ಮ ಹೆಲ್ತ್ ಅನ್ನ ತ್ಯಾಗ ಮಾಡಿ ಕುತ್ಕೊಂಡು 18 ತಾಸು ಕುತ್ಕೊಂಡು ಕೆಲಸ ಮಾಡೋದಲ್ಲ, ಅದು ಮಾಡಿದವ್ರಿಗೆ ಗೊತ್ತು. ಸೊ ಅವರ ಆರೋಗ್ಯವನ್ನು ಅವರು ಗಮನಿಸದೆ ದೇಶಕ್ಕಾಗಿ ದುಡಿದವರು, ದೇಶಕ್ಕಾಗಿ ಜ್ಞಾನವನ್ನು ಕೊಟ್ಟವರು, ದೇಶಕ್ಕಾಗಿ ಸಮಾನತೆಯನ್ನು ಕೊಟ್ಟವರು. ಸಂವಿಧಾನ ಪುಸ್ತಕವನ್ನ ಈಗ ಗುಂದಾಳ್ ಅವರು ಹೇಳಿರೋದು ಅತ್ಯಂತ ಅರ್ಥಗರ್ಭಿತವಾದಂತ. ಇಡೀ ದೇಶದಲ್ಲಿರುವಂತಹ ಕೋಟಿ ಜನಸಂಖ್ಯೆ ಸಂವಿಧಾನವನ್ನ ತಿಳ್ಕೋಬೇಕು.